ವಿಡಿಯೋಣತ ಎಲ್ಲರಿಗೂ ನಮಸ್ಕಾರ. ಒಬ್ಬರು ಕೇಳಿದ್ದಾರೆ, ಶೆಡ್ಡಲ್ಲಿ ಮೇಕೆ ಸಾಕಬಹುದಾ ಅಂತ. ಎಲ್ಲರೂ ಕುರಿ ಸಾಕ್ತಾರಲ್ಲ, ಅದಕ್ಕೆ ಮೇಕೆ ಸಾಕ್ಬೋದಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಅದಕ್ಕೇ ಇಲ್ಲಿ ನೋಡಿ, ಸಾಕ್ಬಹುದು. ಯಾವ ಥರ ಅಂದರೆ ಇಲ್ಲಿ ನೋಡಿ, ಇಲ್ಲೊಂದು ಇದು ಮಾಡ್ಕೊಂಡಿದ್ದೀನಿ ಒಳಗಡೆಯಿಂದ, ಅಂದರೆ ಒಂದು ಭಾಗ, ಇಲ್ಲಿಂದ ಇಲ್ಲಿ ಒಂದು ಭಾಗ, ಎರಡು ಭಾಗ ಯಾವ್ದಂಗೆ ಮಾಡ್ಕೊಂಡಿದ್ರೆ, ಇಲ್ಲಿ ದೊಡ್ಡ ಮೇಕೆ ಹಾಕ್ತೀನಿ, ಇಲ್ಲಿ ಒಂದು ರೇಂಜಿಗೆ 6 ಮಂತ್ ಮೇಲ್ಗಡೆ ಇರುತ್ತಲ್ಲ ಅದು ಹಾಕೋತೀನಿ. ಬೆಳಗ್ಗೆ ಬಂದುಬಿಟ್ಟು ಇವೆಲ್ಲನೂ ತೆಗೆದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಹಾಕ್ಬಿಡ್ತೀನಿ. ಯಾಕಂದರೆ ದೊಡ್ಡ ಸೈಜ್ ಜಾಗ ಒಳಗಡೆ ಸಾಕುವ ಅವರು, ಇಲ್ಲಿ ಒಳಗಡೆ ಶೆಡ್ ಒಳಗಡೆ ಎಷ್ಟು ಜಾಗ ಇರುತ್ತೋ ಅದಕ್ಕಿಂತ ಹೊರಗಡೆನೂ ಅದಕ್ಕಿಂತ ಡಬಲ್ ಜಾಗ ಇರಬೇಕು. ಯಾಕಂದರೆ ಇಲ್ಲಿ 10x10 ಇದ್ದರೆ ಇಲ್ಲಿ 10x20 ಇರಬೇಕು. ಇಲ್ಲಿ ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಫುಲ್ ಇದೆ. ಯಾಕಂದರೆ ಇಲ್ಲಿ ಕಸ ಗುಡಿಸೋಕ್ಕೆ ಮತ್ತು ಊಟ ಕೊಡೋಕ್ಕೆ ತಿಂಡಿಗೆ ಹೊಲಸಾಗ್ಬಿಡುತ್ತೆ ಕೆಳಗಡೆ ಈ ಥರ. ಅದಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ಈ ಥರ ದೊಡ್ಡದಾಗಿ ಜಾಗ ಬೇಕಾದರೆ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಈ ಥರ ಬೆಳಗ್ಗೆ ಬಂದು ಇಲ್ಲಿ ಹಾಕ್ಕೋಬೋದು. ಸಣ್ಣ ಮರಿಯನ್ನು ಅಷ್ಟೊಂದು ಹೊಲಸು ಮಾಡಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಧನ್ಯವಾದ.